ಟ್ರಾಫಿಕ್ ಜಾಮ್, ಭೂಮಿ ಚೌಹಾಣ್ ಜೀವ ಉಳಿಸಿತು. ಕೂದಲೆಳೆ ಅಂತರದಲ್ಲಿ ಮಹಿಳೆ ಬಚಾವಾಗಿದ್ದು ಹೇಗೆ? 265 ಜನರಲ್ಲಿ 3 ಬದುಕುಳಿದಿದ್ದಾರೆ. ಅದು ಹೇಗೆ? ನಮಸ್ಕಾರ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಭೀಕರ ವಿಮಾನ ಅಪಘಾತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹಾರಿದ್ದು ಏರ್ ಇಂಡಿಯಾ ವಿಮಾನ AI-171 ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಮೇಘಾನಿ ನಗರದ ವಸತಿ ಪ್ರದೇಶದಲ್ಲಿ ಅಪಘಾತಕ್ಕೀಡಾಯಿತು. ಬೋಯಿಂಗ್ 7878 ಡ್ರೀಮ್ ಲೈನರ್ ನೂರಾರು ಜನರ ಕನಸನ್ನ ಕಮರಿಸಿದೆ. ಈ ವಿಮಾನದಲ್ಲಿ 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ಇದ್ರು. ಪತನದ ವೇಳೆ ಬೆಂಕಿಯ ಉಂಡೆಯಾಗಿ ಮಾರ್ಪಟ್ಟ ವಿಮಾನದ ಅವಶೇಷಗಳಲ್ಲಿ ಯಾರೂ ಕೂಡ ಬದುಕುಳಿಯೋ ಭರವಸೆನೇ ಇರಲಿಲ್ಲ. ಬಹುತೇಕ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈ ವೇಳೆ ಪವಾಡ ಸದೃಶ್ಯದಂತೆ ಓರ್ವ ವ್ಯಕ್ತಿ ಬದುಕುಳಿದಿರೋ ವಿಡಿಯೋ ಕ್ಷಣ ಮಾತ್ರದಲ್ಲೇನೆ ವೈರಲ್ ಆಗಿತ್ತು. ಇನ್ನು ಕಾಲೇಜ್ ಹಾಸ್ಟೆಲ್ಲು, ಮನೆ, ಕಟ್ಟಡಗಳಿಂದ ತುಂಬಿರೋ ಪ್ರದೇಶಗಳಲ್ಲಿನೇ ಏರ್ ಇಂಡಿಯಾ ವಿಮಾನ ಪತನಗೊಂಡಿದೆ. BJ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ವಿದ್ಯಾರ್ಥಿಗಳು ತರಗತಿಯನ್ನ ಮುಗಿಸಿ ಊಟವನ್ನ ಮಾಡ್ತಾ ಇದ್ದ ವೇಳೆ ಹಾಸ್ಟೆಲ್ ಮೇಲೆ ವಿಮಾನ ಪತನಗೊಂಡಿದೆ. ಇದರ ಪರಿಣಾಮ ಹಾಸ್ಟೆಲ್ನಲ್ಲಿದ್ದ 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ದುರ್ಮರಣವನ್ನ ಹೊಂದಿದ್ದಾರೆ ಅಂತ ತಿಳಿದು ಬಂದಿದೆ. 241 ಜನರ ಪೈಕಿ ಒಬ್ಬನೇ ಒಬ್ಬ ವ್ಯಕ್ತಿ ಬದುಕುಳಿದಿದ್ದಾನೆ. ಆತನೇ 40 ವರ್ಷದ ವಿಶ್ವಾಸ್ ರಮೇಶ್ ಕುಮಾರ್. ಇವರು ಸಾವನ್ನ ಸೋಲಿಸುವ ಮೂಲಕ ಬದುಕಿದ್ದಾರೆ. ವಿನಾಶ ಮತ್ತು ಶೋಕದ ನಡುವೆ ಬದುಕುಳಿದ ಏಕೈಕ ವ್ಯಕ್ತಿಯಾಗಿದ್ದಾರೆ. ಭಾರತ ಮೂಲದವರಾದರೂ ವಿಶ್ವಾಸ್ ಕುಮಾರ್ ರಮೇಶ್ ಬ್ರಿಟಿಷ್ ಪ್ರಜೆ ಆಗಿದ್ದಾರೆ. ಲಂಡನ್ನಿಂದ ಕುಟುಂಬವನ್ನ ನೋಡೋದಕ್ಕೆ ಗುಜರಾತ್ಗೆ ಬಂದಿದ್ರು. ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಅವರ ಜೊತೆಗೆ ವಾಪಸ್ ಲಂಡನ್ಗೆ ತೆರಳ್ತಾ ಇದ್ರು. A11 ಸೀಟ್ನಲ್ಲಿ ಅವರು ಕುಳಿತು ಪ್ರಯಾಣವನ್ನ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಅವರು ಪಾರಾಗಿದ್ದು ಅವರ ಎದೆ, ಕಣ್ಣು ಮತ್ತು ಕಾಲುಗಳಿಗೆ ಗಾಯಗಳಾಗಿದೆ. ಟೇಕ್ ಆಫ್ ಆದ 30 ಸೆಕೆಂಡುಗಳ ನಂತರ ಜೋರಾದ ಶಬ್ದ ಕೇಳಿಸ್ತು. ತಕ್ಷಣವೇ ವಿಮಾನ ಕೂಡ ಪತನಗೊಂಡಿತು. ಎಲ್ಲವೂ ಕೂಡ ಕ್ಷಣಾರ್ಧದಲ್ಲಿನೇ ಸಂಭವಿಸಿತು. ನಾನು ಎದ್ದಾಗ ನನ್ನ ಸುತ್ತಲೂ ಮೃತದೇಹಗಳು ಬಿದ್ದಿತು. ನಾನು ಹೆದರಿದೆ, ಎದ್ದು ಓಡಿದೆ. ವಿಮಾನದ ತುಂಡುಗಳು ಎಲ್ಲೆಡೆ ಬಿದ್ದಿತು. ಯಾರೋ ನನ್ನನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಬಂದರು ಅಂತ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಹೇಳಿದ್ದಾರೆ. ವಿಮಾನದಲ್ಲಿ ತೆರಳಿ ಅದೃಷ್ಟವಶಾತ್ ಬದುಕುಳಿದವರು ರಮೇಶ್ ಅವರು ಆಗಿದ್ರೆ ವಿಮಾನವನ್ನು ಹತ್ತದೆ ಬದುಕುಳಿದವರ ಬಗ್ಗೆಯೂ ಕೂಡ ಸದ್ಯ ಚರ್ಚೆ ಆಗ್ತಾ ಇದೆ. ಹೌದು, ಕೊನೆ ಕ್ಷಣದಲ್ಲಿ ಪ್ರಯಾಣವನ್ನು ಕ್ಯಾನ್ಸಲ್ ಮಾಡಿದವರು ಹಾಗೂ ತಡವಾಗಿ ವಿಮಾನ ನಿಲ್ದಾಣಕ್ಕೆ ಬಂದು ಫ್ಲೈಟ್ ಮಿಸ್ ಆಗಿದ್ರಿಂದ ಬದುಕುಳಿದಿದ್ದಾರೆ. ಆಯಸ್ಸು ಗಟ್ಟಿಗಿದ್ರೆ ಎಷ್ಟೇ ದೊಡ್ಡ ಅಪಾಯ ಎದುರಾದರೂ ಕೂದಲೆಳೆ ಅಂತರದಲ್ಲಿ ಪಾರಾಗ್ತಾರೆ ಅನ್ನೋ ಮಾತು ಅನೇಕ ಸಲ ಸತ್ಯ ಅಂತ ಅನಿಸ್ಕೊಂಡಿದೆ. ಇದೀಗ ಈ ಮಾತಿಗೆ ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದ ವೇಳೆ ಕೂದಲೆಳೆ ಅಂತರದಲ್ಲಿ ಬದುಕುಳಿದ ಭೂಮಿ ಚೌಹಾಣ್ ಮತ್ತು ರೋಹನ್ ಬಗಾಡೆಯೇ ನಿದರ್ಶನವಾಗಿದ್ದಾರೆ. ಏರ್ ಇಂಡಿಯಾದಲ್ಲಿ ತೆರಳಬೇಕಾಗಿದ್ದ ಭೂಮಿ ಏರ್ಪೋರ್ಟ್ಗೆ ತಲುಪೋದು 10 ನಿಮಿಷ ತಡ ಆಗಿದ್ದಕ್ಕೆ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಇನ್ನು ಮತ್ತೊಂದೆಡೆ ಹಾಸ್ಟೆಲ್ ಮೆಸ್ನಿಂದ 15 ನಿಮಿಷ ಮುಂಚೆ ತೆರಳಿದ್ದಕ್ಕೆ ರೋಹನ್ ಅವರು ಬದುಕುಳಿದಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳ್ತಾ ಇದ್ದ ಏರ್ ಇಂಡಿಯಾದ AI-171 ವಿಮಾನ ಪತನವಾಗಿ 241 ಜನ ಸಾವನ್ನಪ್ಪಿದ್ದಾರೆ. ಈ ದುರಂತದಲ್ಲಿ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾನೆ. ಈ ದುರಂತದಿಂದ ಭೂಮಿ ಅನ್ನೋ ಮಹಿಳೆ ಸ್ವಲ್ಪದರಲ್ಲೇನೆ ಪಾರಾಗಿದ್ದಾಳೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಭೂಮಿ ಟ್ರಾಫಿಕ್ನಲ್ಲಿ ಸಿಲ್ಕೊಂಡಿದ್ರಿಂದ 10 ನಿಮಿಷ ತಡವಾಗಿ ವಿಮಾನ ನಿಲ್ದಾಣಕ್ಕೆ ತಲುಪಿದ್ರು. ಹೀಗಾಗಿ ಏರ್ ಇಂಡಿಯಾ ವಿಮಾನ ಮಿಸ್ ಆಗಿದೆ. ಈ ಅಪಘಾತದಿಂದ ಪಾರಾಗಿದ್ದಾರೆ. ಈ ಬಗ್ಗೆ ಸ್ವತಃ ಭೂಮಿಯವರೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆ 10 ನಿಮಿಷ ತಡವಾಗಿದ್ದ ಕಾರಣಕ್ಕೆ ವಿಮಾನ ಹತ್ತೋದಕ್ಕೆ ಆಗಲಿಲ್ಲ. ಇದನ್ನು ಹೇಗೆ ವಿವರಿಸಬೇಕು ಅಂತ ತಿಳಿತಾ ಇಲ್ಲ. ನನ್ನ ದೇಹ ಅಕ್ಷರಶಃ ನಡುಗ್ತಾ ಇದೆ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಘಟನೆಯಲ್ಲಿ BJ ಆಸ್ಪತ್ರೆಯ ಇಂಟರ್ನಿ ರೋಹನ್ ಬಗಾಡೆ ಸ್ವಲ್ಪದರಲ್ಲೇನೆ ಅಪಾಯದಿಂದ ಪಾರಾಗಿದ್ದಾರೆ. ರೋಹನ್ ದುರಂತ ನಡೆದ ಹಾಸ್ಟೆಲ್ನಲ್ಲಿದ್ದರು. ದುರಂತಕ್ಕೂ ಕೇವಲ 15 ನಿಮಿಷದ ಮುನ್ನ ಊಟವನ್ನು ಮಾಡಿ ಮೆಸ್ನಿಂದ ತೆರಳಿ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಕೇವಲ 10 ನಿಮಿಷ. ಆ 10 ನಿಮಿಷಗಳ ವಿಳಂಬನೆ ಆಕೆಯ ಬದುಕನ್ನು ಇಂದು ಉಳಿಸಿದೆ. ಟ್ರಾಫಿಕ್ನಲ್ಲಿ ಸಿಲುಕಿದ್ದಾಗ ಆದ ಕಿರಿಕಿರಿ, ವಿಮಾನ ತಪ್ಪಿ ಹೋದಾಗ ಆದ ನಿರಾಸೆ ಈಗ ಉಳಿದಿಲ್ಲ. ಆಗಿದ್ದೆಲ್ಲ ಅವ್ರ ಪಾಲಿಗೆ ಒಳ್ಳೆಯದೇನೇ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.